ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬದುಕಲ್ಲಿ ನಾವು ಬಹಳ ಸುಲಭವಾಗಿ, ಸರಳವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಬದುಕಬೇಕು ಅಂತಂದಾಗ ಬಹಳ ಮುಖ್ಯ ಬೇಕಾಗಿರ್ತಕ್ಕಂಥದ್ದು ದೈವಾನುಕೂಲ. ಆ ದೈವಾನುಕೂಲ, ದೈವ ಅನುಗ್ರಹ ನಮಗೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಎಷ್ಟೋ ಜನಗಳಿಗೆ ಗೊತ್ತೇ ಇಲ್ಲ. ನಾನು ಆ ಪೂಜೆ ಮಾಡ್ತೀನಿ, ಈ ಪೂಜೆ ಮಾಡ್ತೀನಿ, ನಾನು ಬ್ರಹ್ಮಾಂಡವಾದ ಪೂಜೆ ಮಾಡ್ತಾಯಿದ್ದೀನಿ, ನಾನು ಅದ್ಭುತವಾಗಿರ್ತಕ್ಕಂಥ ವ್ರತಗಳನ್ನ ಮಾಡ್ತಿದ್ದೀನಿ, ನಾನು ಕುಂತ್ರೆ ಪೂಜೆ, ನಿಂತರೆ ಪೂಜೆ, ಮಲ್ಕೊಂಡ್ರೆ ಪೂಜೆ, ಈ ಥರ ಭಾಳಷ್ಟು ಪೂಜೆಗಳು ನಾವು ಮಾಡ್ತಿದ್ದೀವಿ. ನಮಗೆ ಭಾಳ ಅನುಕೂಲಗಳು ಇದೆ ಅಂದ್ಕೊಂಡಿದ್ದೀವಿ, ದೈವಾನುಗ್ರಹ ಇದೆ, ನಾನು ನಂಬ್ಕೊಂಡ್ಬಿಟ್ಟಿದ್ದೀನಿ ಅಂತೇಳಿ ಭಾಳ ಜನ ಇವತ್ತು ನಮ್ಮ ತಾಯಂದಿರು, ಹೆಣ್ಮಕ್ಳುಗಳು ಇವತ್ತು ಮೆಸೇಜ್ಗಳನ್ನ ಮಾಡ್ತಿದ್ದೀರಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಸಮಸ್ಯೆ ಅಂತಕ್ಕಂಥದ್ದು ಉದ್ಭವ ಆಗ್ತಿದೆ ಅಂತಂದಾಗ ನೀವು ಮಾಡ್ತಕ್ಕಂಥ ಪೂಜೆಗಳು, ವ್ರತಗಳು ಅಥವಾ ಪರಿಹಾರಗಳು ಅಥವಾ ನಿಮ್ಮ ಸಂಸ್ಕಾರಗಳು ಎಲ್ಲಿ ಹೋಯಿತು ಅಂತ ನನ್ನ ಪ್ರಶ್ನೆ. ಯಾಕಂದರೆ ನಾವು ಕಣ್ಮುಚ್ಕೊಂಡು ನಾವೇನೋ ಮಾಡ್ತಾಯಿದ್ದೀವಿ, ಅಥವಾ ನಮಗೆ ತಿಳಿದ ಮಟ್ಟಿಗೆ ನಾವೇನೋ ಮಾಡ್ತಾಯಿದ್ದೀವಿ, ಅಥವಾ ನಾವು ತಿಳಿಸ್ಕೊಟ್ಟಿರ್ತಕ್ಕಂಥ ನಾವು ಮಾಡ್ತಾಯಿದ್ದೀವಿ. ಶಾಸ್ತ್ರ ಅಥವಾ ಜ್ಯೋತಿಷಾಸ್ತ್ರ ಏನು ನನಗೆ ಮಾರ್ಗದರ್ಶನ ಮಾಡಿದೆ ಅದ್ರ ಪ್ರಕಾರ ನಾವು ಮಾಡ್ಕೋತಾ ಇದ್ದೀವಿ, ನನಗೆಲ್ಲ ಸರಿ ಆಗಬೇಕಾಗಿತ್ತಲ್ಲ ಅಂತಕ್ಕಂಥದ್ದು ಹಲವಾರು ಜನಗಳ ಪ್ರಶ್ನೆ ಆಗಿದ್ರು ಕೂಡ ಎಲ್ಲೋ ಒಂದು ಕಡೆ ಅದು ಯಾವುದು ಕೆಲಸಕ್ಕೆ ಬರ್ತಾ ಇಲ್ಲ, ಅದು ಎಲ್ಲೋ ಒಂದು ಕಡೆ ಯಾವುದು ಉಪಯೋಗ ಬರ್ತಾ ಇಲ್ಲ, ನನಗೆ ದೇವ್ರು ಇನ್ನೂ ಕಂಡುಬಿಟ್ಟಿಲ್ಲ, ಇಷ್ಟೊಂದು ಪೂಜೆ ವ್ರತ ಮಾಡ್ತೀನಿ, ನನಗೆ ದೇವ್ರು ಕಂಡುಬಿಟ್ಟಿಲ್ಲ ಅಂತೇಳಿ ಎಷ್ಟೋ ಜನಗಳ ಒಂದು ಅಳಲು ಕೂಡ. ಇಲ್ಲಿ ನಾವು ಇಂದಿನ ಕಾರ್ಯಕ್ರಮಗಳಲ್ಲಿ ನಾವು ಪ್ರಸ್ತಾಪ ಮಾಡಿದ ಹಾಗೆ ಒಂದು ಕುಟುಂಬಕ್ಕೆ ದೈವಾನುಕೂಲ, ಅದು ಅನುಗ್ರಹ ಬೇಕು ಅಂತಂದಾಗ ಅದು ವಂಶ ಪಾರಂಪರೆ ಬಂದಿರಬೇಕು. ಆ ವಂಶ ಪಾರಂಪರೆ ಬರದೆ ಯಾವುದಾದ್ರು ಒಂದು ವಂಶದವರು ಅಥವಾ ನಮ್ಮ ಪೂರ್ವಜರು ಒಂದು 5 ತಲೆಮಾರು ತಗೋಣ, ಎಕ್ಸಾಂಪಲ್ ಜಸ್ಟ್ 5 ತಲೆಮಾರು ತಗೊಂಡ್ರೆ ಒಂದು 300-400 ವರ್ಷ ತಗೊಳ್ಳೋಣ. ಈ 300-400 ವರ್ಷಗಳಿಂದ ನಾವು ಯಾವ ದೈವವನ್ನು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಕುಟುಂಬ ದೈವ, ಅದು ನಮಗೆ ಮನೆತನ ದೈವ ಅಂತೇಳಿ ನಾವು ಅದನ್ನು ಆರಾಧನೆ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತಿನ ಕಾಲಮಾನದಲ್ಲಿ ಸುಮಾರು ಒಂದು 15-20 ವರ್ಷಗಳ ಈಚೆಗೆ ನಮ್ಮಲ್ಲಿ ಭಾಳಷ್ಟು ಜನ ವಲಸೆ ಬಂದಿರತಕ್ಕಂಥ ಜನಗಳ ಇದು ಆ ವಲಸೆ ಬಂದಿರತಕ್ಕಂತಹ ಇದು ಬಂದಿರೋದ್ರಿಂದ ನಮಗೇನಾಗುತ್ತೆ ಅಂದಾಗ ಯಾರು ಇಲ್ಲಿಂದ ಬಂದಿದ್ದೀವಿ, ಹೇಗೆ ಬಂದಿದ್ದೀವಿ ಅಂತಕ್ಕಂಥದ್ದು ಗೊತ್ತಿದ್ರೂ ಕೂಡ ಆ ಹಿಂದಿನ ತಲೆಮಾರುಗಳು ನಮ್ಮವ್ರಿಗೆ ಜಾಸ್ತಿ ಅದ್ರ ಬಗ್ಗೆ ಮಾಹಿತಿ ಕೊಡದೆ ಎಲ್ಲಿಗೆ ಬಂದಿದ್ದಾರೆ ಅಲ್ಲಿ ಬಂದ ಕಡೆ ಸೆಟ್ಲ್ ಆಗಿಬಿಟ್ಟು ನಾವೇನು ಮಾಡ್ತೀವಿ, ನಮ್ಮ ಪೂರ್ವಜರು ಮಾಡ್ಕೊಂಡ್ಬಂದಿರ್ತಕ್ಕಂಥ ಕುಲದೇವರುಗಳನ್ನು ಬಿಟ್ಟುಬಿಟ್ಟು ನಮಗೆ ಸಿಕ್ಕ ದೇವರುಗಳು, ಇಷ್ಟ ದೇವರುಗಳು, ಗ್ರಾಮ ದೇವರುಗಳು, ಈ ಥರ ನಮಗೆ ಯಾವ್ದು ಯಾರ್ಯಾರು ಹೇಳ್ತಾರೆ, ಯಾವ್ದು ಇಷ್ಟ ಆಗ್ತದೆ ಅದನ್ನ ಹೋಗಿ ಅನುಸರಣೆ ಮಾಡಿಕೊಂಡು ನಾನು ಆ ಪೂಜೆ ಮಾಡ್ತಾಯಿದ್ದೀನಿ, ಈ ಪೂಜೆ ಮಾಡ್ತಾಯಿದ್ದೀನಿ, ದೇವರೆಲ್ಲ ಒಂದೇ ಅಲ್ವಾ, ದೇವರಲ್ಲಿ ಯಾಕೆ ನಾವು ತಾರತಮ್ಯ ಮಾಡಬೇಕು, ಆ ದೈವ ನಮಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಲಿ, ನಾನು ಪಾಡಿಗೆ ನಾನು ಮಾಡ್ತಾಯಿದ್ದೀನಿ ಅಂತಕ್ಕಂಥದ್ದು ಒಂದು ಮೈಂಡ್ ಸೆಟ್ಟಿಂಗ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನಾವು ಮಾಡ್ತಿರ್ತಕ್ಕಂತಹ ಪೂಜೆ ಪುನಸ್ಕಾರಗಳು ನಮ್ಮ ಕುಲದೇವರಿಗೆ ಕರೆಕ್ಟಾಗಿ ಸಲ್ತಾ ಇದೆಯಾ, ಇವರೇ ನಮ್ಮ ಕುಲದೇವರ ಅಂತಕ್ಕಂಥದ್ದು 70% ಜನಗಳಿಗೆ ಗೊತ್ತಿಲ್ಲ ಅಂತಂದರೆ ಇದು ಭಾಳ ವಿಷಾದಿನೇ ಇದು. ಯಾಕಂದರೆ ನಮ್ಮಲ್ಲಿ ಇರೋದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಕಷ್ಟ ಬಂದಾಗ ದೇವರಿಗೆ ಹೋಗಿ ಮೊರೆ ಹೋಗ್ತಕ್ಕಂಥದ್ದು, ಕಷ್ಟ ಬಂದಾಗ ಜ್ಯೋತಿಷಾಸ್ತ್ರವನ್ನು ಅನುಸರಣೆ ಮಾಡ್ತಕ್ಕಂಥದ್ದು, ಕಷ್ಟ ಬಂದಾಗ ಗುರುಗಳನ್ನ ಹೋಗಿ ಮೀಟ್ ಮಾಡುವಂಥದ್ದು, ಇದು ನಮ್ಮಲ್ಲಿ ಮೊದಲಿಂದನೂ ಬಂದಿರೋ ಪರಂಪರೆ ಆಗಿರೋದ್ರಿಂದ ನಾವು ಜನರಲಾಗಿ ಏನೋ ಒಂದು ಯಾರೋ ನಮ್ಮ ಅತ್ತೆ ಮಾವ ಹೇಳ್ಕೊಟ್ರು, ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ರು, ನಮ್ಮ ತಾತ ಮುತ್ತಾತ ಹೇಳ್ಕೊಟ್ರು, ಅದನ್ನು ನಾವು ಪರಂಪರೆ ಮಾಡ್ಕೊಂಡ್ಬರ್ತಾ ಇದ್ದೀವಿ ಅಂತಕ್ಕಂಥದ್ದು ಎಷ್ಟೋ ಜನಗಳು ಬಲವಾಗಿ ನಂಬಿಕೊಂಡು ಏನು ಮಾಡ್ತಾರೆ, ಇವತ್ತು ಅದನ್ನು ಅನುಸರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇನ್ನೂ ಕೆಲವರು ದೈವ ಅನುಕೂಲ ಇತ್ತು, ಆದರೆ ದೈವಕ್ಕೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರಮ್ಮ, ಅಂದರೆ ದೈವ ಕಟ್ಟಾಕ್ಬಿಟ್ಟಿದ್ದಾರೆ, ದೈವ ಕಟ್ಟಾಕಿದ್ಮೇಲೆ ನಿಮ್ಮದು ಹೆಂಗೆ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಯಾರಾದರೂ ಈ ಬುಡುಬುಡಿಕೆಯವರು ಅವರು ಇವರು ಬಂದು ಹೇಳಿ ಹೋಗ್ತಕ್ಕಂಥದ್ದು, ಅಥವಾ ಎಲ್ಲನೋ ಒಂದು ಕಡೆ ಕೇಳಕ್ಕೆ ಹೋದಾಗ ಅಲ್ಲಿ ಯಾರೊಬ್ಬರು ಹಿರಿಯರೋ ಗುರುಗಳು ಹೇಳಿರ್ತಕ್ಕಂಥದ್ದು ನಮ್ಮ ಎಷ್ಟೋ ಜನಗಳ ಮನಸ್ಸಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿರ್ತದೆ. ಆವಾಗಿಂದ ಸ್ಟಾರ್ಟ್, ಎಷ್ಟೇ ಪೂಜೆ ಪುನಸ್ಕಾರ ಮಾಡೋದು ದೈವ ಕಟ್ಟಾಕ್ಬಿಟ್ಟಿದ್ರಲ್ಲ, ನಾವು ಯಾಕೆ ಪೂಜೆ ಮಾಡೋಣ ಅಂತೇಳಿ. ಆದರೆ ಈ ದೈವ ಕಟ್ಟು ಅಂತಕ್ಕಂಥದ್ದು ಎಷ್ಟು ಕರ್ಮಗಳನ್ನು ತಂದುಕೊಡ್ತದೆ, ಎಷ್ಟು ಪ್ರಾರಬ್ಧ ಕರ್ಮ ತಂದುಕೊಡ್ತದೆ. ಅದಾದ ಮೇಲೆ ಈ ದೈವ ಕಟ್ಟಿಗೆ ನಾವು ಏನು ಪರಿಹಾರ ಮಾಡ್ಕೋಬೇಕು, ನಾವು ಎಲ್ಲೂ ಕೇಳಲಿಲ್ಲ, ಎಲ್ಲೂ ಮಾಡಲಿಲ್ಲ, ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ ಅಂತಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ದೈವ ಕಟ್ಟನ್ನು ಹೊಡಿತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅಸ್ತ್ರ ಮತ್ತು ಮಂತ್ರ ಮತ್ತು ತಂತ್ರ, ಈ ಮೂರನ್ನು ಕೂಡ ನಾನು ಹೇಳ್ಕೊಡ್ತೀನಿ. ದೈವ ಕಟ್ಟು ಯಾರೂ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೈವ ಕಟ್ಟು ಯಾಕೆ ಹಾಕ್ತಾರೆ ಅಂತಂದರೆ ನಮ್ಮ ಮತ್ತು ದೈವದ ಮಧ್ಯೆ ಕಟ್ಟಾಕ್ತಾರೆ. ಆದರೆ ಇಲ್ಲಿ ಒಂದು ತಿಳ್ಕೋಬೇಕು, ಇವತ್ತು ಮನುಷ್ಯ ಅಂತ ಬಂದಾಗ ನಿಮಗೆ ನೆನಪಿರಲಿ, ಬರೀ ದೈವ ಕಟ್ಟು ಅಲ್ಲ, ಮನುಷ್ಯ ಕಟ್ಟು ಅಂತ ಇದೆ. ಏನು ಹೇಳಿ, ದೈವ ಕಟ್ಟು ಅಲ್ಲ, ಮನುಷ್ಯ ಕಟ್ಟು ಅಂತ ಕೂಡ ಇದೆ. ನಮ್ಮ
ಮತ್ತು ದೈವದ ಸಂಪರ್ಕವನ್ನು ಮೊದಲು ಕಟ್ ಮಾಡೋದು ಯಾಕೆ ಅಂದರೆ, ಆ ದೈವ ನಿಮಗೆ ಅನುಗ್ರಹ ಪೂರ್ವಕವಾಗಿತ್ತು ಅಂದರೆ ನಿಮ್ಮ ಮೇಲೆ ಯಾರು ಏನೋ ಮಾಟ ಮಂತ್ರ ಮಾಡ್ಸೋಕ್ಕಾಗಲ್ಲ. ಯಾಕಂದರೆ ಮಾಟ ಮಂತ್ರ ಮಾಡಿಸೋನು ಫಸ್ಟ್ ಏನು ಕೇಳ್ತಾನೆ ಅಂತಂದರೆ, ಈ ವ್ಯಕ್ತಿಲಿರ್ತಕ್ಕಂತಹ ದೋಷಗಳು ಯಾವುದು ಅಂತ ಫಸ್ಟ್ ಚೆಕ್ ಮಾಡ್ತಾನೆ. ಯಾವ ದೋಷಗಳು? ಜನ್ಮ ದೋಷಗಳು, ಪಿತೃದೋಷ ಇದೆಯಾ, ಸರ್ಪದೋಷ ಇದೆಯಾ, ಕಾಳಸರ್ಪದೋಷ ಇದೆಯಾ, ಸ್ತ್ರೀ ಶಾಪ ಇದೆಯಾ, ವೃಕ್ಷ ಶಾಪ ಇದೆಯಾ, ಭೂಮಿ ಶಾಪ ಇದೆಯಾ, ದಾಯಿದಿ ಶಾಪಗಳಿದಾವ, ಅಥವಾ ವಂಶ ಪರಂಪರೆಯಿರ್ತಕ್ಕಂಥ ಪ್ರೇತ ಶಾಪಗಳಿದಾವ, ಅಥವಾ ದೈವ ಶಾಪಗಳಿದೆ ಅಂತಕ್ಕಂಥದ್ದನ್ನ ಫಸ್ಟ್ ಅವ್ನು ನೋಡ್ತಾನೆ. ನಿಮ್ಮ ಮೇಲೆ ಒಂದು ಬಾಣ ಬಿಡಬೇಕು ಅನ್ನೋಂತಂದಾಗ ನಿಮಗೆ ಪ್ರೊಟೆಕ್ಷನ್ ಇರಬಾರ್ದು. ನಿಮಗೆ ದೈವಾನುಗ್ರಹದ ಪ್ರೊಟೆಕ್ಷನ್ಸ್ ಇದ್ದರೆ ಅವನು ಯಾರು ಏನು ಮಾಡೋ, ಅವನು ಎಂಥ ಮಾಟ ಮಂತ್ರ ಮಾಡೋನಾಗಿರಲಿ, ನಿಮ್ಮಲ್ಲಿ ಏನು ಒಂದು ನಿಮ್ದೊಂದು ಕೂದಲು ಕೊಂಕಕ್ಕಾಗಲ್ಲ, ಮತ್ತು ಬರೋಕ್ಕೆ ಆಗಲ್ಲ ಅವನು. ಯಾಕಂದ್ರೆ ಅವ್ನು ಯಾವುದೇ ಮಂತ್ರಶಕ್ತಿಯಿಂದ ಅಪ್ಲೈ ಮಾಡಿ ಯಾವುದೇ ಒಂದು ಸ್ಪಿರಿಟ್ ಬಿಟ್ಟರು ಕೂಡ ಅವನಿಗೆ ವಾಪಸ್ ಹೊಡಿತದೆ ಅದು. ಅದಕ್ಕೆ ಅವರೆಲ್ಲ ಹುಷಾರಾಗಿ ಏನು ಮಾಡ್ತಾರೆ, ಫಸ್ಟು ನಿಮ್ಮ ಎನಿಮಿಗಳು ನಿಮ್ಮದು ಫೋಟೋ ತೊಗೊಂಡು ಕೊಟ್ಟಾಗ, ನೋಡಿ ಇವನಿಗೆ ಮಾಟ ಮಾಡಿಸ್ಬೇಕು ಅಥವಾ ಇವಳಿಗೆ ಮಾಟ ಮಾಡಿಸ್ಬೇಕು ಅಂತ ಕೊಟ್ಟಾಗ ಅವ್ನು ಫಸ್ಟ್ ನೋಡೋದು ಅದನ್ನು. ಅವನು ಪ್ರಶ್ನೆಯಾಗಿ ನೋಡ್ಕೊತಾನೆ ಅಥವಾ ಅಂಜನಾಗಿ ನೋಡ್ಕೊತಾನೆ. ಈ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಬಿಡೋದೇ ಇಲ್ಲ, ಇನ್ನೂ ಅನುಭವಿಸು ಅಂತ ಅದು ಅನುಭವಿಸ್ತಾನೆ ಇರ್ತದೆ. ಇಂಥ ಸಂದರ್ಭಗಳಲ್ಲಿ ಯಾರಾದರೂ ನಿಮ್ಮ ಎನಿಮಿಗಳು ತೊಗೊಂಡು ಕೊಟ್ಟಾಗ ಅವನು ಫಸ್ಟ್ ನೋಡೋದೇ ಈ ಥರ ಒಂದು ದೋಷ ಇದೆ ಅಂತೇಳಿ. ಭಾಳಷ್ಟು ಕಾರ್ಯಕ್ರಮ ಹೇಳಿದ್ದೀನಿ, ಯಾರಿಗೆ ಸರ್ಪದೋಷ ಇರ್ತದೆ, ಯಾರಿಗೆ ಕಾಳಸರ್ಪದೋಷ ಇರ್ತದೆ, ಅವರಿಗೆ ಮಾಂತ್ರಿಕ ಬಾಧೆಗಳು ಯಾವಾಗಲೂ ಇದ್ದೇ ಇರ್ತದೆ, ಪ್ರೇತ ಬಾಧೆಗಳು ಅವ್ರಿಗೆ ಇದ್ದೇ ಇರ್ತದೆ ಅಂತೇಳಿ. ಸರ್ಪದೋಷ ಕಾಳಸದೋಷ ಇಲ್ದಿರೋ ಮನುಷ್ಯನೇ ಇಲ್ಲ ಪ್ರಪಂಚದಲ್ಲಿ, ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ. ಯಾಕಂದರೆ 12 ರಾಶಿಗಳಲ್ಲಿ ರಾಹು ಅಂಡ್ ಕೇತು ಉಲ್ಟಾ ಸುತ್ತಾನೇ ಇರ್ತಾರೆ. ಅವರು ಯಾವಾಗ ಯಾವ ರಾಶಿಯಲ್ಲಿ ಯಾವ ಕೇತು ಬರ್ತಾರೆ ಹೇಳಲಿಕ್ಕಾಗಲ್ಲ. ಅದನ್ನು ನೋಡ್ಕೊಂಡಾಗ ಮಾತ್ರ ಗೊತ್ತಾಗ್ತದೆ. ಈಗ ವೃಶ್ಚಿಕಕ್ಕೆ ವೃಷಭಕ್ಕೆ ಬಂದು ಕೂತ್ಕೊಂಡಿದ್ದಾರೆ, ವೃಷಭದಲ್ಲಿ ರಾಹು, ವೃಶ್ಚಿಕದಲ್ಲಿ ಕೇತು ಬಂದು ಕೂತ್ಕೊಂಡಿದ್ದಾನೆ. ಮತ್ತು ಉಲ್ಟಾ ಹೋಗ್ತಾರೆ, ತುಲಾ ಮತ್ತು ಮೇಷಕ್ಕೆ ಬರ್ತಾರೆ ಮಾರ್ಚ್ ಆದಮೇಲೆ. ಅಲ್ಲಿಗೆ ಇಂತಹ ಸಂದರ್ಭದಲ್ಲಿ ಗೋಚಾರದಲ್ಲಿ ಗ್ರಹಗತಿಗಳಿದ್ದು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಗೋಚಾರದಲ್ಲಿ ಈ ರಾಹು ಕೇತುಗಳ ಪ್ರಭಾವ ಇದ್ದು ಇವು ಜನ್ಮದೋಷವಾಗಿ ನೀವು ಪರಿಹಾರ ಮಾಡ್ಕೊಂಡಿಲ್ಲ ಅಂತಂದಾಗ, ಯಾರಾದರೂ ನಿಮಗೇನಾದರೂ ಒಂದು ಅತಾಚುರ್ಯಗಳು ಮಾಡಬೇಕು ಅಂತಂದಾಗ ಅವನು ಮಾಡ್ತಕ್ಕಂಥನು ಇದ್ರ ಮೇಲೆ ಪ್ರಭಾವ ಬೀರ್ತಾನೆ, ಇದ್ರ ಮೇಲೆ ಇದು ಪ್ರಯೋಗ ಮಾಡ್ತಾನೆ. ಇದ್ರ ಮೇಲೆ ಮಾಡಬೇಕು ಅಂದಾಗ ಪ್ರಯೋಗ ತುಂಬ ಈಸಿ. ಇದಕ್ಕೆ ನಾಗಬಂಧನ, ನಾಗಕಟ್ಟು ಅಂತ ನಾವು ಹೇಳ್ತೀವಿ. ಕಟ್ಟುಗಳಲ್ಲಿ ಹಲವಾರು ವಿಧಗಳು, ದೈವ ಕಟ್ಟು, ನಾಗಕಟ್ಟು, ಮನುಷ್ಯನ ಕಟ್ಟು, ಮನೆ ಕಟ್ಟು, ಆದಿ ಕಟ್ಟು, ಬೀದಿ ಕಟ್ಟು, ತುಂಬ ಇದ್ದಾವೆ ಅದರಲ್ಲಿ ಹೇಳ್ತಾ ಹೋದರೆ. ಇದೆಲ್ಲ ಹಿಂದೆ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಇಂಥ ಸೈನ್ಸ್ ಯುಗದಲ್ಲಿ ಇವೆಲ್ಲ ಇದೆಯಾ ಅಂತ ನೀವು ಪ್ರಶ್ನೆ ಮಾಡಬಹುದು. ಸೈನ್ಸ್ ಎಷ್ಟೇ ಮುಂದುವರೆದು ಅದಕ್ಕೊಂದು ಲಿಮಿಟ್ ಇರ್ತದೆ. ಪ್ರಕೃತಿನೇ ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಮಂತ್ರಶಕ್ತಿಯನ್ನು, ದೈವಶಕ್ತಿಯನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೈನ್ಸು. ಇದಕ್ಕೆ ಅಲ್ಟಿಮೇಟ್ ಪರಿಹಾರ ದೈವಾನುಗ್ರಹ ಒಂದೇ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಜನ್ಮದೋಷಗಳನ್ನ ಪರಿಹಾರ ಮಾಡಿಕೊಂಡು ದೈವಾನುಗ್ರಹದ ಒಂದು ಪ್ರೊಟೆಕ್ಷನ್ನ ಮಾಡ್ಕೊಳ್ಳಿ ಅಂತೇಳಿ ಪ್ರತಿ ಕಾರ್ಯಕ್ರಮ ಕೂಡ ನಾವು ಒತ್ತಿ ಹೇಳ್ತಾ ಇರ್ತೀನಿ. ಆದರೆ ಇಂತಹ ಸಂದರ್ಭಗಳಲ್ಲಿ ಕರ್ಮವೋ ಗ್ರಾಚಾರವೋ ಅದು ನೀವು ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ ಅದು. ಯಾಕಂದರೆ ಇಂಥದ್ದೊಂದು ಕಾರ್ಯಕ್ರಮ ನೋಡಬೇಕಂದ್ರೂ ಕೂಡ ಆ ಸಮಯ ಬಂದಿರಬೇಕು, ಅಥವಾ ಇದನ್ನು ಅಳವಡಿಸ್ಕೋಬೇಕು ಅಂದಾಗ ಒಂದು ಸಮಯ ಬರಬೇಕು, ಅಥವಾ ಒಳ್ಳೆ ಗುರುಗಳನ್ನ, ಒಳ್ಳೆ ಜ್ಯೋತಿಷನ ಮೀಟ್ ಮಾಡಿ ಪರಿಹಾರ ಮಾಡ್ಕೋಬೇಕು ಅಂದಾಗ ಒಂದು ನಿಗದಿತ ಸಮಯ ಬರಬೇಕು. ಅಲ್ಲಿ ತನಕ ನೀವೇನು ತಿಪ್ಪರ್ಲಾಗೋ ಆಗೋದಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಕಟ್ಟಾಗಿದೆ ಅಂತ ಅರ್ಥ. ಅಂದರೆ ನಿಮ್ಮ ಮಧ್ಯೆ ಒಂದು ಸಂಪರ್ಕ ಕಟ್ಟಾಗಿದೆ. ಆ ಕಟ್ಟು ಯಾವುದೇ ರೀತಿ ಕಟ್ಟಾಗಿರ್ಬೋದು, ಗ್ರಾಚಾರ ಕಟ್ಟಾಗಿರ್ಬೋದು, ದೈವ ಕಟ್ಟಾಗಿರ್ಬೋದು, ಗ್ರಹ ಕಟ್ಟಾಗಿರ್ಬೋದು, ಅಥವಾ ನಿಮ್ಮ ಸುತ್ತ ಇರತಕ್ಕಂಥ ಯಾವುದಾರ ಕಟ್ಟಾಗಿರ್ಬೋದು. ಆ ಕಟ್ಟು ಒಂದ್ಸರಿ ಬಂತು ಅಂದಾಗ ನೀವು ಸಂಪರ್ಕ ಮಾಡಬೇಕು, ತಪಸ್ಸು ಮಾಡಬೇಕಾಗ್ತದಂತೆ, ಅಲ್ಲಿವರೆಗೂ ಅನುಭವಿಸ್ಬೇಕಾಗತ್ತಂತೆ. ಇದು ಆಗಬಾರ್ದು ಅನ್ನೋದಕ್ಕೋಸ್ಕರನೇ ನಾವು ಎಲ್ಲ ರೀತಿಯಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆದರೂ ಕೂಡ ಪಾಪ ತುಂಬ ಜನ ಯಾಮಾರ್ತಿದ್ದೀರಾ, ಮೋಸ ಹೋಗ್ತಿದ್ದೀರಾ. ಆದಷ್ಟು ಬೇಗ ಅವರಿಗೆ ಪರಿಹಾರಗಳಾಗಲಿ. ಆದರೆ ಈ ದೋಷಗಳಿತ್ತೊಂದು ಸಂದರ್ಭದಲ್ಲಿ ಆ ಪರಿಹಾರ ಮಾಡಬೇಕು ಅಂದಾಗ ಈ ನಾಗಬಂಧನ ಕಟ್ಟನ್ನು ಮಾಡಿಬಿಡ್ತಾರೆ. ಅಂದರೆ ನಾಗನ ದೋಷದಿಂದ ನಾಗಬಂಧನ ಕಟ್ಟು ಮಾಡಿಬಿಟ್ರೆ ನೀವು ಎಲ್ಲೂ ಅಳ್ಳಾಡೋದಿಲ್ಲ. ಅದಕ್ಕೆ ಒಂದು ಉದಾಹರಣೆ ಅಂದರೆ, ನೀವು ಏನೇ ಕೆಲಸ ಮಾಡೋದು ಕೆಲಸ ಆಗಲ್ಲ, ಏನೇ ಪ್ರಯತ್ನ ಪಟ್ಟರು ಆಗಲ್ಲ, ಎಲ್ಲ ಕಣ್ಮುಂದೆ ಕಾಣಿಸುತ್ತೆ, ಕೈ ಬರೋದು ಬಾಯಿಗೆ ಬರಲ್ಲ, ಒಂದು ಆರೋಗ್ಯ ಸರಿ ಆಗಲ್ಲ, ಒಂದು ಉದ್ಯೋಗ ಸರಿ ಸಿಗಲ್ಲ, ಒಂದು ವ್ಯಾಪಾರ ಮಾಡಲಿಕ್ಕಾಗಲ್ಲ, ನಷ್ಟ, ಒಂದು ಮದುವೆ ಸಿಕ್ಕರೆ ಹೆಣ್ಣು ಸಿಕ್ಕರೆ ಗಂಡು ಸಿಕ್ಕಲ್ಲ, ಗಂಡು ಸಿಕ್ಕರೆ ಹೆಣ್ಣು ಸಿಗಲ್ಲ, ಡಿಲೇ, ಫೈನಾನ್ಷಿಯಲಿ ಪ್ರಾಬ್ಲಮ್ಮು, ಎಷ್ಟೇ ದುಡ್ಡು ಬಂದರೂ ಕೈಲಿ ನಿಲ್ಲಲ್ಲ, ಸಂಬಂಧಗಳಲ್ಲಿ ಆಗಾಗ ಒಳಜಗಳಗಳು, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು. ಈ ಥರ ಮನಸ್ಸು ಯಾವ ರೀತಿ ಜರ್ಜರಿತವಾಗುತ್ತೆ ಅಂತಂದರೆ ಒಂಥರ ಸಿಕ್ಕಾಕೊಂಡು, ಇಕ್ಕಳದಲ್ಲಿ ಸಿಕ್ಕಾಕೊಂಡು ವಿಲಿ ಒದ್ದಾಡ್ತಾರಲ್ಲ, ಆ ರೀತಿ ಒದ್ದಾಡ್ತಿರ್ತಾರೆ. ಇದನ್ನ ಕೇಳೋಕೆ ಹೋದಾಗ ನಿನ್ನ ದೈವಾನುಗ್ರಹ ಇಲ್ಲಪ್ಪ, ದೈವ ಕಟ್ಟಾಕ್ಬಿಟ್ಟಿದ್ದಾರೆ, ನಿನಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾನು ಹೇಳಿದ ಪ್ರಶ್ನೆ ಇಷ್ಟೇ, ಯಾರು ಏನು ಬೇಕೋ ಮಾಡ್ಕೊಳ್ಳಿ, ಆದರೆ ನಿಮಗೆ ಯಾಕೆ ತಡಿತು ಅಂತಕ್ಕಂಥದ್ದು ನೀವು ಯಾವತ್ತೂ ತೆಗೆದು ನೋಡ್ಕೊಳ್ತೀರಿ, ಆವತ್ತು ಇದರಿಂದ ಹೊರಗಡೆ ಬರುವಂತಹ ಒಂದು ಪ್ರಯತ್ನ ನಿಮ್ದಾಗ್ತದೆ. ಆಗ ದೈವ ಕೂಡ ನಿಮ್ಮನಿಗೆ ಸಹಕಾರ ಕೊಡ್ತದೆ. ಯಾವಾಗ ಈ ಜನ್ಮದೋಷಗಳನ್ನ ಪರಿಹಾರ ಮಾಡ್ಕೊಳ್ಳದೆ ಅದನ್ನು ಬೆಳೆಸ್ಕೊಂಡು ದೊಡ್ಡದು ಮಾಡಿಕೊಂಡು
ಈ ಥರ ಎಲ್ಲ ಶತ್ರು ಬಾಧೆಗಳಿಗೆ ಒಳಪಟ್ಟು, ಮಾಂತ್ರಿಕ ಬಾಧೆಗೆ ಒಳಪಟ್ಟು, ಪ್ರೇತ ಬಾಧೆಗೆ ಒಳಪಟ್ಟು, ಮಾಟ ಮಂತ್ರ ಬಾಧೆಗೆ ಒಳಪಟ್ಟು, ದೈವ ಕಟ್ಟು ಮನುಷ್ಯ ಕಟ್ಟುಗಳಿಗೆ ಒಳಪಟ್ಟು ಸಿಕ್ಕಾಕೊಂಡ್ಬಿಡ್ತೀರಿ. ಆವಾಗ ನಿಮ್ಮನ್ನು ಉಡಿಸಿದ ಬ್ರಹ್ಮ ಬಂದರೂ ಕೂಡ ನಿಮ್ಮನ್ನು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ಪ್ರತಿ ದಿನ ಪ್ರತಿ ಕ್ಷಣ ವೇಸ್ಟ್ ಆಗ್ತಿರ್ತದೆ ಹೊರತು ಆಯುಸ್ಸು ವಯಸ್ಸು ನೀವೇನು ತಿಪ್ಪಲಾಗಿ ಹಾಕೋರು ಹೊರಗಡೆ ಬರಲಿಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾವು ಫಸ್ಟು ಏನು ದೈವಾನುಕೂಲ ಇದೆಯಾ ಅಥವಾ ದೈವಕ್ಕೆ ಕಟ್ಟೇನಿದೆಯಾ ಅಂತಕ್ಕಂಥ ಪ್ರಶ್ನೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ಅಷ್ಟಮಂಗಲ ಪ್ರಶ್ನೆಯನ್ನು ನಿಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೀವಿ. ಅದನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿ ಎಷ್ಟೋ ಜನ ಇದ್ದು ನಾವು ಪ್ರಸ್ತಾಪ ಮಾಡ್ತಕ್ಕಂಥ ವಿಚಾರಕ್ಕೆ ಹಲವಾರು ಜನ ಮೆಸೇಜ್ಗಳನ್ನ ಮಾಡಿ, ನೀವು ಹೇಳ್ದಂಗೆ ನನಗೆ ಮೊದಲೆಲ್ಲ ದೇವ್ರ ಕನಸಲ್ಲಿ ಬರ್ತಿತ್ತು, ದೇವ್ರ ಮೈಮೇಲೆ ಬರ್ತಿತ್ತು, ಅಥವಾ ದೇವ್ರದ್ದು ಯಾವುದೋ ಒಂದು ಸಿಂಟಮ್ಸ್ ನನಗೆ ಗೋಚರ ಆಗ್ತಿತ್ತು, ಅಥವಾ ಸಿಕ್ಸ್ತ್ ಸೆನ್ಸ್ ನನಗೆ ಕೆಲಸ ಮಾಡ್ತಿತ್ತು, ಮುಂದೆ ಆಗೋದು ನನಗೆ ಗೊತ್ತಾಗ್ತಿತ್ತು. ಅದು ಇತ್ತೀಚೆಗೆ ಇಲ್ಲ, ಎಲ್ಲ ನಿಂತೋಗಿದೆ. ನಾನು ಪೂಜೆ ಮಾಡ್ತಿದ್ರೆ ಮನೇಲಿ ದೇವ್ರ ದೀಪ ಅಂಟಿಸಿದ್ರೆ ದೀಪ ಆರೋಗ್ತಾ ಇದೆ. ಯಾವುದನ್ನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ ನಾನಾ ವಿಧವಾದ ಅಡ್ಡಿ, ಇವತ್ತು ಹೋಗೋಣ, ನಾಳೆ ಹೋಗೋಣ, ನಾಳಿದ್ದು ಹೋಗೋಣ. ಕುಲದೇವ್ರಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, 2-3 ವರ್ಷ ಆಯಿತು. ಕರೋನಾದು ಒಂದು ಬೇರೆ ಕತೆ. ಅದನ್ನು ಬಿಟ್ಟು ನಮಗೆ 2-3 ವರ್ಷದಿಂದ ನಾವು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ದೇವಸ್ಥಾನ ಅಂದರೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಏನೋ ತೊಂದರೆ ಆಗುತ್ತದೆ. ಅಥವಾ ಯಾವುದನ್ನು ಪರಿಹಾರ ಮಾಡ್ಕೋಬೇಕು ಅಂತಲ್ಲ ಹೋದಾಗ ನಮ್ಮ ಹೆಣ್ಮಕ್ಳು ಇದಾಗ್ಬಿಡ್ತಾರೆ, ಏನೋ ಋತುಮತಿ ಆಗಿಬಿಡ್ತಾರೆ. ಮತ್ತೆ ನಾವು ಅಗೇನ್ ಕಮಿಂಗ್ ಬ್ಯಾಕ್, ವಾಪಸ್ ಬರಬೇಕು, ಅಪಶಕುನ ಆಗೋಗ್ತದೆ. ಅಥವಾ ಗಾಡಿನೇ ಕೆಟ್ಟೋಗ್ಬಿಡ್ತದೆ ಅದರ ಮಧ್ಯದಲ್ಲಿ, ಅಥವಾ ನನಗೆ ಏನೋ ಒಂದು ಪ್ರಾಬ್ಲಮ್ ಆಗೋಗ್ತದೆ. ಈ ಥರ ಹಲವಾರು ವಿಚಾರಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರಿ ಯಾರಾದರೂ ಚೆಕ್ ಮಾಡಿಕೊಂಡು ನಮಗೆ ದೈವಾನುಕೂಲ ಇದ್ದರೆ, ನಮಗೆ ದೇವರ ಅನುಕೂಲ ಇದ್ದರೆ ನಾವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ದೈವ ನಮ್ಮ ಸಹಕಾರ ಕೊಡ್ತಾ ನಾವು ಹೋಗಿ ಪರಿಹಾರ ಮಾಡ್ಕೊಂಬರ್ಬೋದು. ಆದರೆ ಇಲ್ಲಿ ಗ್ರಾಚಾರಗಳೇ ಬೆನ್ನೆತ್ತು ಕೆಲಸ ಮಾಡ್ತಿದೆ ಅಂತಂದಾಗ ನಮಗೆ ದೈವಾನುಕೂಲ ಅಂತಕ್ಕಂಥ ನೀವು ಅಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಯಾವಾಗ ಇದು ನಿಮ್ಗೆ ಅರ್ಥ ಆಗೋದಿಲ್ಲ ಆವಾಗ ನೀವು ಯಾವುದೇ ಪೂಜೆ, ಯಾವುದೇ ಪುನಸ್ಕಾರ ನೀವು ಏನೇ ಮಾಡಿ ಎಲ್ಲಿಗೆ ಹೋಗ್ಬೇಕು ಅಂದ್ಕೊಳ್ಳಿ, ಏನು ಮಾಡಿದ್ರೂ ಆಗಲ್ಲ. ಇದು ದೈವ ಕಟ್ಟು, ಮನುಷ್ಯ ಕಟ್ಟು. ಈ ದೈವ ಕಟ್ಟು ಮನುಷ್ಯ ಕಟ್ಟು ಒಂದು ಸರಿ ಲಾಕ್ ಆಗೋಯ್ತು ಅಂತಂದರೆ ನಿಮಗೆ ಗ್ರಾಚಾರಗಳು ಒಂದೊಂದೇ ನಿಮಗೆ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ನೀವು ಹೇಳಿದ್ದೆಲ್ಲ ಸತ್ಯ, ಕರೆಕ್ಟ್, ನಾವು ಒಪ್ಕೊಳ್ತೀವಿ. ಇದಕ್ಕೆ ಪರಿಹಾರ ಏನು? ಇವತ್ತು ನಾನಾ ರೀತಿಯಾಗಿರ್ತಕ್ಕಂಥ ದೈವ ಕಟ್ಟು, ದೈವಾನುಗ್ರಹ ಇಲ್ಲದೆ ಇದ್ದಾಗ, ಮನುಷ್ಯ ಕಟ್ಟು ಯಾವುದೇ ಕೆಲಸಗಳಾಗದೇ ಇದ್ದಾಗ, ಅಥವಾ ಯಾವುದೇ ವಾಮಾಚಾರ ಬಾಧೆಗಳಿದ್ದು ನೀವು ಬಂಧಿಸಲ್ಪಟ್ಟಾಗ, ಯಾವುದೇ ದೋಷಗಳು ಪರಿಹಾರ ಆಗದೇ ಇದ್ದಾಗ ನೀವೇನು ಮಾಡಬೇಕು? ನಿಮ್ಮ ಮನೆ ದೇವರು, ಕುಲದೇವರು, ಗ್ರಾಮ ದೇವರು, ಇಷ್ಟ ದೇವರು ಯಾರನ್ನೇ ಕಟ್ಟು ಹಾಕಿದರೆ, ಅಥವಾ ಅವರ ಅನುಗ್ರಹ ನಿಮಗೆ ಬರದೇ ಇರೋ ಥರ ನಿಮ್ಮನಿಗೆ ಮನುಷ್ಯ ಕಟ್ಟು ಹಾಕಿದರೆ ಭಾಳ ಸುಲಭವಾಗಿ ಸರಳವಾಗಿ ಮಾಡ್ಕೊಳ್ತಕ್ಕಂಥ ಒಂದು ಅದ್ಭುತ ಅಸ್ತ್ರ ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಒಂದು ಪಂಚಲೋಹ ತಟ್ಟೆ ತಗೊಳ್ಳಿ. ತಟ್ಟೆ ತಗೊಂಡು ಈ ಪಂಚಲೋಹ ತಟ್ಟೆಲಿ ಶುದ್ಧವಾಗಿರ್ತಕ್ಕಂಥ ಒಂದು ವಿಭೂತಿ ತಗೊಳ್ಳಿ. ಆ ವಿಭೂತಿ ತೊಗೊಂಡು ನೀವೇನು ಮಾಡಬೇಕು? ಒಂದು ಮಂತ್ರ ಹೇಳ್ಕೊಡ್ತೀನಿ, ಆ ಮಂತ್ರ ಕೂಡ ಬರ್ಕೊಳ್ಳಿ. ಓಂ ಐಂ ರೀಂ, ಓಂ ಐಂ ರೀಂ ಅಂತಕ್ಕಂಥ ಈ ಮಂತ್ರವನ್ನು ಈ ವಿಭೂತಿ ಮೇಲೆ, ಅಂದರೆ ವಿಭೂತಿ ಎಲ್ಲ ಪೂರ್ತಿ ಹಾಕ್ಕೊಂಡು ಆ ವಿಭೂತಿ ಮೇಲೆ ಇಟ್ಕೊಂಡು ನೀವು ಜಪ ಮಾಡಬೇಕು. ಫೇಸಿಂಗ್ ನಾರ್ತ್ ಅಥವಾ ಫೇಸಿಂಗ್ ಈಸ್ಟ್, ಪೂರ್ವ ಅಥವಾ ಉತ್ತರ ಕಡೆ ಕೂತ್ಕೊಂಡು ನೀವು ಮನೇಲಿ ದೇವರದ್ದು ಪೂಜೆ ಮಾಡಿ, ದೇವ್ರ ದೀಪ ಹಚ್ಚಿ ಈ ತಟ್ಟೆನಲ್ಲಿ ವಿಭೂತಿ ಹಾಕ್ಕೊಂಡು ಆ ವಿಭೂತಿ ಮೇಲೆ ಕೈ ಇಟ್ಕೊಂಡು ಓಂ ಐಂ ರೈಮ್ ಅಂತಕ್ಕಂತಹ ಈ ಮಂತ್ರವನ್ನು ನೀವು 1008 ಸರಿ ಜಪ ಮಾಡ್ಕೋಬೇಕು. ಡೈಲಿ ಒಂದ್ಸರಿ 1008 ಜಪ ಮಾಡ್ಕೊಂಬಿಟ್ಟು ವಿಭೂತಿಗೆ ಮಂತ್ರಿಸಿ. ಅವಾಗ ಏನಾಗುತ್ತೆ? ವಿಭೂತಿ ಏನಾಗ್ತದೆ? ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ವಿಭೂತಿ ಆಗ್ತದೆ. ಈ ವಿಭೂತಿನ ಇಟ್ಕೊಂಡು ನೀವೇನು ಮಾಡಬೇಕು? ಭಾಳ ವಿಶೇಷವಾಗಿ ಮನೇಲಿ ಇಟ್ಕೊಳ್ಳಿ. ಮನೇಲಿ ಇಟ್ಕೊಂಡು ಅದಾದಮೇಲೆ ನಿಮ್ಗೆ ಇನ್ನೊಂದು ಅಸ್ತ್ರ ತೋರಿಸ್ಕೊಡ್ತೀನಿ ಅಂತ ಅವಾಗಿಂದ ನಾವು ಹೇಳ್ತಾ ಇದ್ದೀವಿ. ಆ ಅಸ್ತ್ರ ಏನಪ್ಪ ಅಂತಂದರೆ, ಇದು ಅಸ್ತ್ರ. ಈ ಅಸ್ತ್ರ ನಿಮಗೆ ನೀವೆಲ್ಲರೂ ಎಲ್ಲಿ ಯಾವ ದೇವ್ರ ಹತ್ರ ನೋಡಿದ್ದೀರಾ ಅಂತಂದರೆ, ಸುಬ್ರಹ್ಮಣ್ಯ ದೇವ್ರ ಹತ್ರ ನೋಡಿರ್ತಕ್ಕಂಥದ್ದು. ಇದನ್ನು ದ್ರಾವಿಡ ಭಾಷೆಯಲ್ಲಿ ವೇಲ್ ಅಂತ ಕರಿತೇವೆ, ನಮ್ಮ ಕನ್ನಡದಲ್ಲಿ ಈಟಿ ಅಂತ ನಾವು ಕರಿತೀವಿ. ಇದು ಸುಬ್ರಹ್ಮಣ್ಯ ಸ್ವಾಮಿಯ ದಿವ್ಯ ಅಸ್ತ್ರ. ಇದು ಈ ಅಸ್ತ್ರ ಪ್ರತಿಯೊಂದು ಮನೆಯಲ್ಲೂ ಕೂಡ ಇರಬೇಕು. ಯಾಕಂದರೆ ಇವತ್ತು ನಾನು ಹೇಳ್ತಕ್ಕಂಥ ದೈವ ಕಟ್ಟು ಮನುಷ್ಯನ ಕಟ್ಟು ಹೊಡಿಬೇಕು ಅಂತಂದಾಗ ಈ ದಿವ್ಯ ಅಸ್ತ್ರ ಬೇಕೇ ಬೇಕು. ಇದು ನಮಗೆ ಮಹರ್ಷಿಗಳಿಂದ ಗುರುಗಳಿಂದ ಬಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ. ಒಂದು ಶುದ್ಧವಾಗಿರ್ತಕ್ಕಂತಹ ಪಂಚಲೋಹದ ಒಂದು ವೇಲನ್ನು ನೀವು ತಗೊಂಡು ಅಥವಾ ಈಟಿಯನ್ನು ತಗೊಂಡು ಯಾವುದಾದ್ರೂ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ದೇವರಿಗೆ ಮಂಗಳವಾರ ದಿವಸ ಹೋಗಿ ಆ ಪಾದದಲ್ಲಿ ಇಟ್ಟಿದ್ದನ್ನು ಪೂಜೆ ಮಾಡಿಸ್ಕೊಂಡು ಬನ್ನಿ. ಅಭಿಷೇಕ ಪೂಜೆ ಎಲ್ಲ ಆಗಿ ಆ ಸ್ವಾಮಿಯ ವಿಗ್ರಹಕ್ಕೆ ಇದು ಟಚ್ ಆಗಬೇಕು. ಅದನ್ನು ಮುಡಿಸಿ ಕೊಡೋದಕ್ಕೆ ಹೇಳಿ ಅಲ್ಲಿ ಪುರೋಹಿತರು ಮಾಡಿಕೊಡ್ತಾರೆ. ಇದನ್ನು ತಗೊಂಡು ಬಂದು ನಾನು ಮೊದಲೇ ಹೇಳಿದಂತಹ ಈ ವಿಭೂತಿ ಏನಿದೆ, ಈ ವಿಭೂತಿ ಮೇಲೆ ಇಟ್ಬಿಟ್ಟು ಆ ವಿಭೂತಿಯಿಂದ ಇದನ್ನು ಅರ್ಚನೆ ಮಾಡಿ. ಏನು? ಓಂ ಐಂ ರೀಂ ಅಂತಕ್ಕಂಥ ಒಂದು ಮಂತ್ರದಿಂದ ಇದ್ರ ಮೇಲೆ ವಿಭೂತಿನ ಅರ್ಚನೆ ಮಾಡಿ. ಆವಾಗ ಇದೊಂದು ದಿವ್ಯ ಅಸ್ತ್ರ ಆಗ್ತದೆ. ಈ ದಿವ್ಯ ಅಸ್ತ್ರನ ತಗೊಂಡು ನೀವೇನು ಮಾಡಬೇಕು? ವಿಶೇಷವಾಗಿ ನಿಮ್ಮ ಕುಲದೇವರು ಮನೆದೇವರು ಯಾರಿದ್ರು ಕೂಡ
ಹಿಂಗೆ ತೆಗಿರಿ, ಇಳಿ ತೆಗಿರಿ. ಮನುಷ್ಯ ಕಟ್ಟು, ದೈವ ಕಟ್ಟು, ಮಾಟ ಮಂತ್ರ ಕಟ್ಟು, ಪ್ರೇತ ಕಟ್ಟು, ಮಂತ್ರ ಕಟ್ಟು, ತಂತ್ರ ಕಟ್ಟು, ವಿಷ ಕಟ್ಟು, ಯಾವುದೇ ಕಟ್ಟುಗಳಿದ್ರು ಕೂಡ ಅದು ಹೊಡಿಬೇಕು ಅಂತೇಳಿ ಇದನ್ನು ಇದು ಮಾಡಿ. ಅದೇ ರೀತಿ ಈ ಮಂತ್ರಿಸತಕ್ಕಂಥ ವಿಭೂತಿ ತಗೊಂಡು ಎಲ್ಲ ಕಡೆ ನೀವು ಚುಮ್ಕಿಸಿ, ಅದನ್ನು ಎಲ್ಲವನ್ನು ಮಣ ಹಾಕ್ಬಿಡ್ಬೇಡಿ, ಎಲ್ಲ ಗಲೀಜಾಗ್ಬಿಡ್ತದೆ. ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಇದೇ ವಿಭೂತಿಯನ್ನು ಮನುಷ್ಯನಿಗೂ ಹಾಕಬೇಕು, ಮನುಷ್ಯನಿಗೆ ಮಾಡಿ ಮನುಷ್ಯ ಕಟ್ಟು ತೆಗಿಬೇಕು. ಹೆಂಗೆ ಅಂತಂದರೆ, ಈ ಮಂತ್ರಿಸತಕ್ಕಂಥ ವಿಭೂತಿಯನ್ನು ಬೆಳಗ್ಗೆ ಸ್ನಾನ ಮಾಡಬೇಕು ಅಂದಾಗ ಅದಕ್ಕೆ ಆದಂಥ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಈ ವಿಭೂತಿಯನ್ನು ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಹಾಕ್ಬಿಟ್ಟು ತಲೆ ತುಂಬ ಎಲ್ಲ ಸ್ನಾನ ಮಾಡ್ಕೊಳ್ಳಿ. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾರೇ ಹಾಕೋದು ಸ್ನಾನ ಮಾಡ್ಕೊಳ್ಳಿ. ಆವಾಗ ಈ ಮಂತ್ರಿಸ್ತಕ್ಕಂಥ ವಿಭೂತಿಯಿಂದ ನಿಮ್ಮಲ್ಲಿರ್ತಕ್ಕಂತಹ ದೈವ ಕಟ್ಟು, ಮನುಷ್ಯ ಕಟ್ಟು ಕಟ್ಟಾಗೋಗ್ತದೆ. ಇದಾದ ಮೇಲೆ ಇದನ್ನು ವಾಹನಗಳು ಕೂಡ ಬಳಸ್ಕೋಬೋದು. ಯಾಕಂದರೆ ವಾಹನಕ್ಕೆ ಕಟ್ಟಾಕ್ಬಿಟ್ಟಿರ್ತಾರೆ, ಗಾಡಿನೇ ಓಡ್ಸೋಕ್ಕಾಗಬಾರ್ದು. ಗಾಡಿ ಯಾವಾಗಲೂ ರಿಪೇರಿ ಬರಬೇಕು, ಕಾರ್ ಯಾವಾಗಲೂ ರಿಪೇರಿ ಬರಬೇಕು. ತೆಗೆದ್ರೆ ಕಾರ್ ರಿಪೇರಿ ಆಗಬೇಕು, ತೆಗೆದ್ರೆ ಕಾರು ಇದಾಗಬೇಕು, ಕೆಟ್ಟೋಗ್ಬೇಕು, ಈ ಥರ ಎಲ್ಲ ಮಾಡಿಟ್ಬಿಟ್ಟಿರ್ತಾರೆ. ಈ ಥರ ವಾಹನ ಕಟ್ಟುಗಳು ಯಾವುದೇ ಇದ್ರೂ ಕೂಡ ವಾಹನ ಕಟ್ಟು ಮಾಡೋದು. ಮನೆ ಕಟ್ಟೋಕ್ಕಾಗಲ್ಲ, ಏನೇ ಮಾಡೋಕ್ಕೋದ್ರೂ ಮನೆ ಕಟ್ಟು ಮಸ್ತ್ ಮಾಡಿಬಿಟ್ಟಿರ್ತಾರೆ. ಯಾವುದೇ ಸೈಡ್ ತೊಗೊಳಕ್ಕಾಗಲ್ಲ, ಈ ಥರ ಕಟ್ ಮಾಡಿಬಿಟ್ಟಿರ್ತಾರೆ. ಅಥವಾ ಮಕ್ಕಳು ಮದುವೆ ಮಾಡೋಕ್ಕಾಗಲ್ಲ, ಏನೋ ಕಟ್ ಮಾಡಿಬಿಟ್ಟಿರ್ತಾರೆ. ಈ ಥರ ಎಲ್ಲ ಯಾವುದೇ ಕಟ್ಟುಗಳಿದ್ರು ಕೂಡ ಈ ವಿಭೂತಿಯನ್ನು ನೀವು ಧಾರಾಳವಾಗಿ ನೀವು ಬಳಸ್ಕೋಬೋದು. ಈ ಥರ ಈ ಪವರ್ಫುಲ್ ಆಗಿರ್ತಕ್ಕಂಥ ವಿಭೂತಿ ಬಳಸ್ಕೊಂಡು ಇಂಥ ಒಂದು ದಿವ್ಯ ಅಸ್ತ್ರ ನೀವು ಪೂಜೆ ಮಾಡ್ಕೊಂಬಂದು ಮನೇಲಿ ಇಟ್ಟಿದ್ರೆ ನಿಮಗೆ ಯಾವ ದೈವ ಕಟ್ಟು ಯಾರೂ ಹಾಕ್ಲಿಕ್ಕಾಗಲ್ಲ, ಯಾವ ಮನುಷ್ಯ ಕಟ್ಟು ನಿಮಗೆ ಹಾಕ್ಲಿಕ್ಕಾಗಲ್ಲ, ಯಾವ ಮಾಟ ಮಂತ್ರ ಕೂಡ ತಗಲಲ್ಲ. ಇದನ್ನು ಪರಿಶುಭ್ರವಾಗಿ ಮಂತ್ರಶಕ್ತಿಯಿಂದ, ತಂತ್ರಶಕ್ತಿಯಿಂದ, ದೈವ ಶಕ್ತಿಯಿಂದ ನೀವು ಯಾವತ್ತು ಇದನ್ನು ಬಳಸ್ಕೊಳ್ತೀರಿ ಆವತ್ತು ನಿಮಗೆ ಏನು ಹಿಂದೆ ಅನುಭವ ಆಗ್ತಿತ್ತು, ದೈವಾನುಗ್ರಹ ಅಥವಾ ದೈವಾನುಕೂಲದಿಂದ ಏನು ಅನುಕೂಲ ಆಗ್ತಿತ್ತು ಅವೆಲ್ಲ ಆಗಲಿ ಶುರು ಆಗ್ತದೆ. ಇದು ಭಾಳ ಪವರ್ಫುಲ್ ಆಗಿರ್ತಕ್ಕಂತಹ, ಭಾಳ ಸುಲಭವಾಗಿರ್ತಕ್ಕಂತಹ ರೆಮಿಡಿ, ಪರಿಹಾರ. ಇದನ್ನು ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಆಮೇಲೆ ನಿಮ್ಮ ದೈವಶಕ್ತಿ, ದೈವಾನುಕೂಲ, ಆಮೇಲೆ ಇಲ್ಲಿ ತನಕ ಮಾಡಿ ನನಗೆಲ್ಲ ವೇಸ್ಟ್ ಆಗೋಯ್ತು, ಅದೆಲ್ಲ ಯಾವುದು ವೇಸ್ಟ್ ಆಗಿರಲ್ಲ. ಭಗವಂತನಿಗೆ ಏನು ಮಾಡಿರ್ತೀರೋ ಆ ವ್ರತ ಪೂಜೆಗಳೆಲ್ಲ ಅದೆಲ್ಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ತದೆ. ಅರ್ಥ ಮಾಡ್ಕೊಳ್ಳಿದ್ದೀನಿ. ಯಾವತ್ತು ಬೈಕೋಬೇಡಿ, ದೇವ್ರಿಗೆ ಮಾಡಿಬಿಟ್ಟೆ, ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಖರ್ಚು ಬಂದು ಬೈಕೊಳಕ್ಕೆ ಹೋಗ್ಬೇಡಿ. ಮಾಡಿದ್ದೀನಿ ಭಗವಂತ ನಿನ್ನ ಪಾದಕ್ಕೆ ಬಿಟ್ಟಿದ್ದು, ನೀನು ಯಾವಾಗ ಕರುಣೆ ತೋರಿಸು. ಬಟ್ ದೇವ್ರು ತೊಂದಿರಲ್ಲ, ದೇವ್ರ ಕರುಣಾಮಯಿ, ಅವನು ಯಾವಾಗಲೂ ನಿಮ್ಮ ಅನುಗ್ರಹ ಕೊಡ್ತಿದ್ದಾನೆ. ಆದರೆ ನಿಮ್ಮ ಕರ್ಮ ದೋಷಗಳು ನಿಮಗೆ ಬಾಧಿತವಾಗಿದ್ದಾಗ ದೇವ್ರು ತಾನು ಏನು ಮಾಡ್ತಾನೆ? ಅದಕ್ಕೆ ಪ್ರತಿಯೊಬ್ಬರು ಕೂಡ ಈ ಜನ್ಮ ದೋಷಗಳನ್ನು ಪರಿವರ್ತನೆ ಮಾಡಿಕೊಂಡು ಈ ಥರ ದೈವಾನುಕೂಲದಲ್ಲಿ ಏನಾದರೂ ವ್ಯತ್ಯಾಸ ಆಗಿತ್ತು, ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಅಭಿವೃದ್ಧಿಗಳು ಕೂಡ ಏನಾದರೂ ತಡೆಗಳಿತ್ತು, ಕಟ್ಟುಗಳಿತ್ತು ಅಂತಂದಾಗ ಈ ವಿಭೂತಿಯನ್ನು ನೀವು ಆಗಾಗ ಬಳಸ್ಕೊಂಡು ಇದರಿಂದ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಪರಿಹಾರ ಆಗ್ತದೆ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.